ನಮಸ್ಕಾರ, ಸಿದ್ದು ಜೆನ್ವಿನ್ ಮೂವಿ ರಿವ್ಯೂಸ್ಗೆ ಸ್ವಾಗತ. ಇವತ್ತು ನಾನು ವಿಮರ್ಶೆ ಮಾಡೋಕ್ಕೆ ಆರಿಸ್ಕೊಂಡಂಥ ಸಿನಿಮಾ ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು. ಈ ಚಿತ್ರದ ನಿರ್ದೇಶಕರು ಹೇಮಂತ್ ರಾವ್ ಮೊದಲನೇ ಸಲ ನಿರ್ದೇಶನ ಮಾಡ್ತಾ ಇದ್ದಾರೆ. ಹಾಗೂ ನಿರ್ಮಾಪಕರು ಬಂದು ಪುಷ್ಕರ್ ಮಲ್ಲಿಕಾರ್ಜುನಯ್ಯ. ಕಥೆ ಬಂದು ಅನಂತನಾಗ್ರವರು ಆಲ್ಝೈಮರ್ಸ್ ಅನ್ನೋ ಒಂದು ರೋಗಕ್ಕೆ ಪೀಡಿತರಾಗಿರ್ತಾರೆ. ಆಮೇಲೆ ರಕ್ಷಿತ್ ಶೆಟ್ಟಿ ಅವರ ಮಗ. ರಕ್ಷಿತ್ ಶೆಟ್ಟಿ ಇಸ್ ಟು ಕೆರಿಯರ್ ಓರಿಯೆಂಟೆಡ್. ಅವರು ಹಿಂದೆ ಬಡತನದಲ್ಲಿ ಬಂದಿರೋದ್ರಿಂದ ನಾನು ತುಂಬ ಶ್ರೀಮಂತನಾಗಬೇಕು, ಆಮೇಲೆ ಸಿಕ್ಕಾಪಟ್ಟೆ ಕೆರಿಯರ್ ಓರಿಯೆಂಟೆಡ್, ತುಂಬ ಬ್ಯುಸಿ ಇರುವಂಥ ಮನುಷ್ಯ. ಸೊ ಅವ್ರ ತಂದೆ ಈ ಪರಿಸ್ಥಿತಿಯಲ್ಲಿ ಅವರು ಅಷ್ಟು ಕಾಳಜಿಯಿಂದ ನೋಡ್ಕೊಳಕ್ಕಾಗ್ತಾ ಇರಲ್ಲ. ಸೊ ಅವ್ರೇನು ಮಾಡ್ತಾರೆ, ಆಲ್ಝೈಮರ್ ಪೇಷಂಟ್ಸ್ಗಳಲ್ಲಿ ನೋಡ್ಕೊಳ್ಳೋಂಥ ಒಂದು ಸಂಸ್ಥೆ ಇರುತ್ತೆ. ಶ್ರುತಿ ಹರಿಹರನ್ ಅವರು ಆ ಸಂಸ್ಥೆಯಲ್ಲಿ ಡಾಕ್ಟರ್ ಆಗಿರ್ತಾರೆ, ಡಾಕ್ಟರ್ ಸಹನಾ ಅನ್ನೋ ಒಂದು ಕ್ಯಾರೆಕ್ಟರ್. ಸೊ ಅಲ್ಲಿ ಇವ್ರಿಗೆ ಜವಾಬ್ದಾರಿ ವಹಿಸ್ಬಿಟ್ಟು ರಕ್ಷಿತ್ ಶೆಟ್ಟಿ ಅವ್ರು ಹೊರಡ್ತಾರೆ. ಹಾಗೆ ಒಂದು ದಿನ ಬಂದು ಅನಂತರಾಗ್ರವರನ್ನು ಶಾಪಿಂಗ್ ಕರ್ಕೊಂಡು ಹೋಗ್ಬೇಕಂತ ಡಿಸೈಡ್ ಮಾಡ್ತಾರೆ. ಎಲ್ಲ ಮುಗಿಸ್ಕೊಂಡು ಬರ್ತಾರೆ. ಅದಾದ ತಕ್ಷಣವೇ ಆಕಸ್ಮಿಕವಾಗಿ ಅವರು ಕಾಣೆ ಆಗ್ತಾರೆ. ಆಕಸ್ಮಿಕವಾಗಿ ಕಾಣೆ ಆದ ಬಳಿಕ ಮುಂದೆ ಏನೇನು ಘಟನೆಗಳಾಗುತ್ತೆ, ಶ್ರುತಿ ಹರಿಹರನ್ ಅವರು, ರಕ್ಷಿತ್ ಶೆಟ್ಟಿ ಅವರು ಈ ಪಯಣದಲ್ಲಿ ಮತ್ತು ಕೆಲವೊಂದು ಘಟನೆಗಳಾಗ್ತವೆ ಏನು ಅನ್ನೋದು ಸಾರಾಂಶವೇ ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು. ಈಗ ಕಾಸ್ಟಿಂಗ್ ಬಗ್ಗೆ ಮಾತಾಡ್ಬೇಕಂತಂದರೆ ಫಸ್ಟು ಅನಂತನಾಗ್ರವರು ಎಷ್ಟು ನನಗೆ ನಿಜವಾಗ್ಲೂ ಶಬ್ದಗಳು ಬರ್ತಾ ಇಲ್ಲ. ಭಾಳ ಅಂದರೆ ಆ್ಯಕ್ಚುಲಿ ನಮಗೆ ಅವ್ರ ಬಗ್ಗೆ ಮಾತಾಡೋಕ್ಕೂ ಯೋಗ್ಯತೆ ಇಲ್ಲ. ಈ ಸಿನಿಮಾಗೆ ಅವ್ರಿಗೆ ನ್ಯಾಷನಲ್ ಅವಾರ್ಡ್ ಸಿಗಲಿಲ್ಲ ಅಂತಂದರೆ, ನ್ಯಾಷನಲ್ ಅವಾರ್ಡ್ ಅನ್ನೋ ಒಂದು ಅವಾರ್ಡ್ಗೆ ಅವಮಾನ ಅಂತ ನಾನು ಹೇಳಕ್ಕೆ ಇಷ್ಟಪಟ್ಟರೆ, ಐ ಆಮ್ ನಾಟ್ ಎಕ್ಸಾಜರೇಟಿಂಗ್. ತುಂಬಾ ನ್ಯಾಚುರಲ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ. ಎಂಥ ಕಲ್ಲು ಹೃದಯ ಇದ್ದವ್ರಿಗೂ ಒಂದಲ್ಲ ಎರಡು ಸೀನಲ್ಲಿ ಅಳು ಬಂದೇ ಬರುತ್ತೆ. ನಿಮ್ಮ ಕಣ್ಗಳು ಒಂದೇ ಆಗೋದು ಗ್ಯಾರಂಟಿ. ಹಾಗಂತ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಓವರ್ ಆಗಿ ಯಾರೂ ಇದು ಮಾಡಿಲ್ಲ. ಅವರ ಹಾವಭಾವಗಳು, ಒಂದು ಸಣ್ಣ ಎಕ್ಸ್ಪ್ರೆಷನ್ಸು, ಈವನ್ ಅವರು ಮಾತಾಡುವಾಗ ಅವ್ರದ್ದು ಮಾತಾಡುವಂಥ ಶೈಲಿ, ಕಣ್ಣಿನ ನೋಟಗಳು, ಆಮೇಲೆ ಕೆಲವೊಂದು ಸೀನ್ಗಳಿದೆ ಎಷ್ಟು ನಗಿಸ್ತಾರೆ ಅನ್ನೋದಕ್ಕೂ ಅವರೆಂಥ ವರ್ಸಟೈಲ್ ಆ್ಯಕ್ಟರ್ ಅನ್ನೋದು ಒಂದು ಪ್ರೂವ್ ಆಗುತ್ತೆ. ಉಪ್ಪಿಟ್ಟು ಚೆನ್ನಾಗಿದೆ ಅನ್ನೋದು, ಅಥವಾ ಸೀರಿಯಸ್ ಆದ ಸನ್ನಿವೇಶಗಳಲ್ಲಿ ಅರ್ಧ ಲೀಟ್ರ್ ಹಾಲು ತೊಗೊಂಡು ಬಾ ಅನ್ನೋದು, ಅಥವಾ ಕ್ರಿಕೆಟ್ ಮ್ಯಾಚ್ ನೋಡುವಾಗ ಅವ್ರದ್ದು ಮತ್ತು ರಕ್ಷಿತ್ ಶೆಟ್ಟಿ ಅಲ್ಲಿ ನಡುವೆ ಆಗುವಂಥ ಒಂದು ಸಂಭಾಷಣೆ, ಇದೆಲ್ಲ ನೋಡ್ತಾ ಇದ್ರೆ. ಆಮೇಲೆ ಒಂದು ಸೀನಲ್ಲಂತೂ ಐ ಥಿಂಕ್ ಇಟ್ ಇಸ್ ಕ್ಲೋಸ್ ಟು ಅರೌಂಡ್ 2.5 to 3 minutes ಒಂದೇ ಟೇಕಲ್ಲಿ ಮಾಡಿದ್ದಾರೆ. ನಿಮ್ಮ ಪುಷ್ಪ ಅನ್ನೋದು ಆ ಸೀನಿನ ಒಂದು ಸಾರಾಂಶ. ಸೊ ಆ ಸೀನ್ ನೋಡಿ ನನಗಂತೂ ನಿಜವಾಗ್ಲೂ ಐ ವಾಸ್ ಲಾಸ್ಟ್. ಸೊ ಡೆಫಿನೆಟ್ಲಿ he should back the national award this time. That is about ಅನಂತನಾಗ್ ಸರ್. ದೆನ್ ರಕ್ಷಿತ್ ಶೆಟ್ಟಿ ಅವರು ತುಂಬ ಕ್ಯಾಶುವಲ್ ಆಗಿ, ತುಂಬ ನೀಟಾಗಿ, ಎಲ್ಲೂ ಓವರ್ ಆ್ಯಕ್ಟ್ ಮಾಡದೆ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಬಟ್ ನನಗೆ ಏನು ಅನ್ಸುತ್ತೆ ಅಂದರೆ, ಬಿಕಾಸ್ ಆಫ್ ಹಿಸ್ ನ್ಯಾಚುರಲ್ ಇನ್ಸ್ಟಿಂಕ್ಟ್ ಅವರು ತುಂಬ ಫಾಸ್ಟಾಗಿ ಮಾತಾಡ್ತಾರೆ ಅಂತ ಅನಿಸುತ್ತೆ. ಕೆಲವೊಂದು ಪದಗಳ ಉಚ್ಚಾರ ಫಾಸ್ಟಾಗಿ ಮಾತಾಡೋದ್ರಿಂದ ಅಷ್ಟು ಕ್ಲಾರಿಟಿ ಕೆಲವೊಂದು ಕಡೆ ಇಲ್ಲ, ಅಥವಾ ಪದಗಳನ್ನ ಒಂದು ಸ್ವಲ್ಪ ನುಂಗು ಬಿಡ್ತಾರೆ ಅನ್ನೋ ಒಂದು ಫೀಲಿಂಗ್. ಬಟ್ ಇಟ್ಸ್ ಮೈ ಪರ್ಸನಲ್ ಒಪಿನಿಯನ್. ಹಾಗಂತ ಹೇಳ್ಬಿಟ್ಟು ಅವರು ಕನ್ನಡ ಸ್ವಚ್ಛಾಗಿ ಮಾತಾಡಲ್ಲ ಅನ್ನೋದು ಇದಲ್ಲ, ಮಾತಾಡ್ತಾರೆ, ಬಟ್ ಲಿಟಲ್ ಫಾಸ್ಟ್. ಸೊ ಅದ್ರ ಮೇಲೆ ಒಂದು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಆ್ಯಂಡ್ ಅವರು ಅಷ್ಟೇ, ಅವರು when he loses his father, basically when he is lost, ಅವರು ಅವರಲ್ಲಿ ಆಗುವಂಥ ಒಂದು ಫೀಲಿಂಗ್ಸ್, ಎಮೋಷನಲ್ ಟರ್ಮಾಯಿಲ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ರಕ್ಷಿತ್ ಶೆಟ್ಟಿ ಅವರು. ಆಮೇಲೆ ಡಾಕ್ಟರ್ ಸಹನಾ ಬಂದು ಶಿ ಡೆಫಿನೆಟ್ಲಿ ರಿಮೈಂಡ್ ಯು ಆಫ್ ಸುಹಾಸಿನೀಸ್ ರೋಲ್ ಇನ್ ಬಂಧನ. ಅಲ್ಲಿ ಅವರು ಡಾಕ್ಟರ್ ನಂದಿನಿ ಆಗಿರ್ತಾರೆ, ವಿಷ್ಣುವರ್ಧನ್ ಅವರಿಗೆ ಸಪೋರ್ಟ್ ಮಾಡ್ತಿರ್ತಾರೆ ಆ ಸಿನಿಮಾಲ್ಲಿ. ಇಲ್ಲಿ ಡಾಕ್ಟರ್ ಸಹನಾ ಮೂರ್ತಿಯಾಗಿ ತುಂಬಾ ಸಿಂಪಲ್ ಆಗಿ, ನೀಟಾಗಿ ಅವರ ಪಾತ್ರ ನಿರ್ವಹಿಸ್ತಾರೆ ಬೈ ಸಪೋರ್ಟಿಂಗ್ ರಕ್ಷಿತ್ ಶೆಟ್ಟಿ ವೆನ್ ಹಿ ಇಸ್ ಡೌನ್. ಸೊ ಅಂಥ ಒಂದು ಮೇರು ನಟರ ಛಾಪು ನನಗೆ ನಿಜವಾಗ್ಲೂ ಶ್ರುತಿ ಹರಿಹರನ್ ಅವರಲ್ಲಿ ಕಾಣಿಸ್ತು. ಬಿಕಾಸ್ ಶಿ ಈಸ್ ಅ ಪ್ರೊಫೆಷನಲ್ ಡ್ಯಾನ್ಸರ್ ಆಲ್ಸೋ. ಸೊ ತುಂಬಾ ಎಕ್ಸ್ಪ್ರೆಸಿವ್ ಆಗಿ ಮಾಡ್ಬೋದಾಗಿತ್ತು, ಬಟ್ ಶಿ ಈಸ್ ಲಿಟಲ್
controlled her performance and really delivered her best. So one of the best performances of Shruti Hariharan. And ವಸಿಷ್ಠ ಸಿಂಹ ಅವರು ವಿಲನ್ ರೋಲ್ ಇದೆ ಇದರಲ್ಲಿ. ಬೇಸಿಕ್ಲಿ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬಟ್ ನನಗೆ ಅನಿಸ್ತು ಪ್ರಾಬ್ಲಿ ಡಬ್ಬಿಂಗಲ್ಲಿ ತುಂಬ ಓವರ್ ಎಂಫಸೈಸ್ ಮಾಡಕ್ಕೆ ಹೋಗಿದ್ದಾರೆ ಹಿಸ್ ಬ್ಯಾರಿಟೋನ್ ವಾಯ್ಸ್. ಸೊ ಕೆಲವೊಂದ್ಸಲಿ ಡೌಟ್ ಬರೋಕ್ಕೆ ಸ್ಟಾರ್ಟ್ ಆಯ್ತು, ಸುದೀಪ್ ಅವ್ರು ಏನಾದ್ರು ಡಬ್ ಮಾಡಿದಾರ ಅಂತ. ಆ ಲೆವೆಲ್ ಸಿಮಿಲಾರಿಟಿ ಇದೆ ಸುದೀಪ್ ಅವ್ರ ವಾಯ್ಸ್ಗೂ ಅವ್ರ ವಾಯ್ಸ್ಗೂ. ಬಟ್ ಡೆಫಿನೆಟ್ಲಿ ಈಸ್ ಡನ್ ಇಸ್ ಬೆಸ್ಟ್, ಒನ್ ಟು ವಾಚ್ ಔಟ್ ಫಾರ್. ದೆನ್ ಅಚ್ಯುತ್ ಕುಮಾರ್, ಈ ಮನುಷ್ಯನ ಬಗ್ಗೆ ಏನು ಹೇಳೋದು, ಪ್ರಾಬ್ಲಿ ಐ ಕೀಪ್ ಟೆಲಿಂಗ್ ಹಿಮ್ ಇನ್ ಮೈ ರಿವ್ಯೂಸ್ ಆಲ್ಸೋ ಅರ್ಲಿಯರ್, ಈಸ್ ದ ಸೆಕೆಂಡ್ ಅನಂತ್ ನಾಗ್ ಫಾರ್ ಮಿ. ಪ್ರಾಬ್ಲಿ ಅನಂತ್ ನಾಗ್ ನಂತರ ಅಷ್ಟು ಒಂದು ಗತ್ತು ಇರುವಂಥ ಆ್ಯಕ್ಟರ್ ಅಂದರೆ ಅಚ್ಯುತ್ ಕುಮಾರ್ ಅವರು. ಎಂಥ ಒಂದು ಸೀರಿಯಸ್ ಸನ್ನಿವೇಶಗಳಲ್ಲೂ ಹಾಸ್ಯ ರಸವನ್ನು ತುಂಬ್ತಾರೆ ಅಂತಂದರೆ, ಆ ಡೈರೆಕ್ಟ್ರು ಅಥವಾ ಸ್ಕ್ರೀನ್ ಪ್ಲೇ ಅಲ್ಲಿ ಬರ್ದಿರ್ತಾರೆ, ಬಟ್ ಅದನ್ನು ಒಂದು ಯೂನಿಕ್ ಆಗಿ ತುಂಬ ನ್ಯಾಚುರಲ್ ಆಗಿ ತರುವಂಥ ಒಂದು ಆ್ಯಕ್ಟರ್ಗೆ ಅಷ್ಟು ಕ್ಯಾಲಿಬರ್ ಇರೋದು ಅಚ್ಯುತ್ ಕುಮಾರ್ ಅವ್ರಿಗೆ. ನಿಜವಾಗ್ಲೂ ತುಂಬ ಎಂಟರ್ಟೈನ್ ಮಾಡ್ತಾರೆ ಈ ಸಿನಿಮಾಲ್ಲಿ. ಆ್ಯಂಡ್ ಐ ಥಿಂಕ್ ದ್ಯಾಟ್ಸ್ ಅಬೌಟ್ ದ ಕಾಸ್ಟಿಂಗ್. ಆ್ಯಂಡ್ ನಿಮಗೆ ಸಿನಿಮಾಟೋಗ್ರಫಿ ಬಗ್ಗೆ ಮಾತಾಡಬೇಕಂದ್ರೆ ನಂದಕಿಶೋರ್ ನೀಲ್ಕಂಠ್ ರಾವ್, ಇಫ್ ಐ ಆಮ್ ನಾಟ್ ರಾಂಗ್, ಹೀ ಈಸ್ ಡನ್ ಹಿಸ್ ಬೆಸ್ಟ್. ಫ್ರೇಮ್ಗಳು ತುಂಬ ಚೆನ್ನಾಗಿ ತುಂಬ ನ್ಯಾಚುರಲ್ ಆಗಿ ಬಂದಿದೆ. ಬಟ್ ಇಂಟೀರಿಯರ್ ಶಾರ್ಟ್ಸ್ ನನಗೆ ಸ್ವಲ್ಪ ಡಲ್ ಅನ್ನಿಸ್ತು, ಸ್ವಲ್ಪ RGB ಇಶ್ ಅನ್ನಿಸ್ತು. ಪ್ರಾಬ್ಲಿ ದ್ಯಾಟ್ ಕುಡ್ ಹ್ಯಾವ್ ಬಿನ್, ಫಾರ್ ಎಕ್ಸಾಂಪಲ್ ಕಪಾಟನ್ನು ಸರಿಸಿದಾಗ ಗೋಡೆ ಮೇಲಿರುವಂಥ ಪೇಂಟಿಂಗ್ ಅದೇನಿದೆ, ಆ ಒಂದು ಸನ್ನಿವೇಶ, ಅಥವಾ ರಕ್ಷಿತ್ ಶೆಟ್ಟಿ ಅವರು ಒನ್ ಸೀನ್ ಈಸ್ ಡ್ರಂಕ್, ಸೊ ಕುಡಿದ್ಬಿಟ್ಟಿರ್ತಾರೆ. ಆ ಕೆಲವೊಂದು 2-3 ಸೀನ್ಗಳು ಎಸ್ಪೆಷಲಿ ಸ್ವಲ್ಪ ಡಾರ್ಕ್ ಅನ್ನಿಸ್ತು. ವೆದರ್ ಇಟ್ ವಾಸ್ ಡನ್ ಇಂಟೆನ್ಷನಲಿ ಆರ್ ನಾಟ್ ನನಗೆ ಗೊತ್ತಿಲ್ಲ, ಬಟ್ ಇಟ್ಸ್ ಕಮ್ ಔಟ್ ವೆಲ್. ಆ್ಯಂಡ್ ಫಿಲ್ಮ್ದು ಇನ್ನೊಂದು ಬಿಗ್ಗೆಸ್ಟ್ ಹೈಲೈಟ್ ಈಸ್ ಮ್ಯೂಸಿಕ್ ಬೈ ಚರಣ್ ರಾಜ್. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತಂದರೆ, ಸಿನಿಮಾ ಹಾಡುಗಳು ಕೇಳೋದಕ್ಕೂ ಮತ್ತು ಸಿನಿಮಾ ಪರದೆ ಮೇಲೆ ನೋಡೋದಕ್ಕೂ ಭಾಳ ಡಿಫ್ರೆನ್ಸ್ ಇದೆ. ಇಲ್ಲಿ ಆ ಫೀಲ್ ಅನ್ನು ಕೊಡ್ತಾ ಹೋಗುತ್ತೆ. ಆ್ಯಂಡ್ ಇದು ಪರ್ಟಿಕ್ಯುಲರ್ ಜಾನರ್ ಅಂತ ಹೇಳೋಕೆ ಇಷ್ಟಪಡಲ್ಲ, ಯಾಕಂದರೆ ಒಂದು ಮೆಲೋಡಿ ಇದೆ, ಅಥವಾ ರಾಕ್ ಇದೆ, ಜಾಝ್ ಇದೆ, ಪಾಪ್ ಇದೆ. ಈಸ್ ಟ್ರೈಡ್ ಎವ್ರಿಥಿಂಗ್ ಆ್ಯಂಡ್ ಟ್ರಸ್ಟ್ ಮೀ ಇಟ್ ಸೂಟ್ಸ್ ದ ಮೂಡ್ ಆಫ್ ದ ಫಿಲ್ಮ್. ಸೊ ಡೆಫಿನೆಟ್ಲಿ ಚರಣ್ ರಾಜ್ ಹೀಗೆ ಇವರ ಕೆಲಸ ಭಾಳ ಜನ ನೋಟಿಸ್ ಮಾಡ್ತಾರೆ. ಇವ್ರಿಗೆ ಒಳ್ಳೆಯ ಅವಕಾಶಗಳು ಸಿಗಬೇಕು ಅಂತ ನಾನು ಸಿನ್ಸಿಯರ್ ಆಗಿ ಕೇಳ್ಕೊಳ್ತೀನಿ. ಆ್ಯಂಡ್ ಓವರ್ ಆಲ್ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಆಮೇಲೆ ಈಗ ನಾವು ಫಾರ್ ಎಕ್ಸಾಂಪಲ್ ರಿಯಲ್ ಲೈಫಲ್ಲಿ ನಮ್ಮ ತಂದೆ ತಾಯಿ ಹೇಳಿದಾಗ ಏನೋ ಅದು ಗ್ಯಾಸ್ ಸ್ಟವ್ ಆಫ್ ಮಾಡು, ಅಥವಾ ಬಾಗಿಲನ್ನ ಇನ್ನೊಂದ್ಸಲಿ ಚೆಕ್ ಮಾಡೋದಾಗ ಸಣ್ಣ ವಿಷಯಕ್ಕೆ ಇರಿಟೇಟ್ ಆಗ್ತೀವಿ, ತಂದೆ ತಾಯಿಗಳನ್ನ ಮೇಲೆ ಸಿಟ್ಟು ಮಾಡ್ಕೊಳ್ಳೋದು ಇದು. ಬಟ್ ಈ ಸಿನಿಮಾ ನೋಡಿ ಬನ್ನಿ, ನೀವು ನಿಜವಾಗ್ಲೂ ಹೇಳ್ತೀನಿ, ಪ್ರಾಬ್ಲಿ ಆ ರೀತಿ ನಾನು ಮಾಡಬಾರ್ದಾಗಿತ್ತು ಅಂತ ಒಂದು ಅವರ ಅತ್ತ ನಿಮಗೆ ತುಂಬ ಪ್ರೀತಿ ಹುಟ್ಟಿ ಬರುತ್ತೆ. ಡೆಫಿನೆಟ್ಲಿ ಫ್ಯಾಮಿಲಿ ಸಮೇತ ಕರ್ಕೊಂಡೋಗಿ, ನಾನು ನೆನ್ನೆ ನಮ್ಮ ಇಡೀ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಹೋಗಿದ್ದೆ. ಟ್ರಸ್ಟ್ ಮೀ, ಯಾರು ಒಬ್ಬರು ಅಥವಾ ಇಬ್ಬರು ಬಂದಿರಲಿಲ್ಲ ಸಿನಿಮಾಗೆ. 6 ಜನ, 8 ಜನ, 10 ಜನ ಗುಂಪಾಗಿ ಬಂದಿದ್ರು, ಫ್ಯಾಮಿಲಿಗಳನ್ನ ಕರ್ಕೊಂಡು ಬಂದಿದ್ರು. ತುಂಬಾ ಖುಷಿ ಆಯಿತು. ಸಿನಿಮಾ ಡೆಫಿನೆಟ್ಲಿ ಚೆನ್ನಾಗಿದೆ. ಫ್ಲಾಸ್ ಅಂತ ಕೊನೆಗೆ ಬಂದರೆ ಪ್ರಾಬಬ್ಲಿ ಸಿನಿಮಾ ಒಂದು 10ರಿಂದ 15 ನಿಮಿಷ ಸ್ವಲ್ಪ ಶಾರ್ಟ್ ಆಗ್ಬೋದಾಗಿತ್ತು ಅಂತ ನನ್ನ ಅನಿಸಿಕೆ. ಕೆಲವೊಂದು ಸೀನ್ಗಳು ಪ್ರಾಬ್ಲಿ ವಸಿಷ್ಠ ಆ್ಯಂಡ್ ಅವರು ಮನೆಯಲ್ಲಿ ಏನೋ ಕೂಡ ಹಾಕಿರ್ತಾರೆ, ಆ ಒಂದು ಪೋರ್ಷನ್ಸ್ ಆಗಲಿ, ರಕ್ಷಿತ್ ಶೆಟ್ಟಿ ಹಾಗೂ ಶ್ರುತಿ ಹರಿಹರನ್ ಅವರ ಇಂಟರಾಕ್ಷನ್ ಸೀನ್ಗಳು, ಪ್ರಾಬ್ಲಿ ಅಲ್ಲಿ ಒಂದು ಸ್ವಲ್ಪ ಎಡಿಟಿಂಗ್ ವಾಸ್ ರಿಕ್ವೈರ್ಡ್ ಅಂತ ನನಗನ್ಸುತ್ತೆ. ಓವರ್ ಆಲ್ ಪ್ರಾಬ್ಲಿ ದಿಸ್ ದ ಓನ್ಲಿ ಫ್ಲಾ ವಿಚ್ ಐ ಕುಡ್ ಫೈಂಡ್ ಔಟ್. ಬಟ್ ತುಂಬ ಚೆನ್ನಾಗಿ ಬಂದಿದೆ. ಡೆಫಿನೆಟ್ಲಿ ವರ್ತ್ ವಾಚಿಂಗ್. ಕನ್ನಡದಲ್ಲಿ ಒಂದು ಒಳ್ಳೆಯ ಸಿನಿಮಾ ಕೊಟ್ಟಿದ್ದಾರೆ. ಆ್ಯಂಡ್ ಸೈನಿಂಗ್ ಆಫ್, ಕ್ಯಾಮ್ರಾಮನ್ ಹರ್ಷ ಜೊತೆ. ಆ್ಯಂಡ್ ಮೈ ರೇಟಿಂಗ್ ಈಸ್ 4 out of 5. ಡೆಫಿನೆಟ್ಲಿ ವರ್ತ್ ವಾಚಿಂಗ್ ಒನ್ಸ್. ಸೈನಿಂಗ್ ಆಫ್, ಸಿದ್ದು ಜೆ. ಥ್ಯಾಂಕ್ ಯು.